ಈ ಆಕ್ರಮಣ ಕಿರು ನೆಗೆತದ ಮೋಗವದಂತ ಹೊಡೆತವನ್ನು ಸಿಡಿಸಿಕೊಂಡು ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ ಈ ಭಾಗದಲ್ಲಿ ಅಗನಾಶಿನೇ. ಸೇವೆಯಲ್ಲಿ ಕೈ ಕಡಿತ, ಆ ಭಾಗದಲ್ಲಿ ಮಳೆ ಇಲ್ಲದ ಬೆಳೆ. ಒಂದರ ಮೇಲೆ ಆ ಭಾಗದ ಖಾತೆ ಆರಂಭ. ಸೋಮು ಆಕ್ರಮಣ ತಡೆ ಗೋಡೆಯ ಮೇಲೆ ಅದ್ವಿತೀಯ ತಡೆ, ಮತ್ತೆ 2-1 ಮೇಲೆ ಪುನಃ ಸೇವಾ ಭಾಗವನ್ನು ತೆರಳಿಕೊಂಡಂತ ಸೋಮು. ಈ ಭಾಗದಲ್ಲೂ ಅಮೋಘವಾದಂತ ಹೊಡಿತ. ತಾಟಿ ಮೋಟಿ ಚಾಟಿನೋ ಜೀವಂತ. ಆ ಭಾಗದಲ್ಲಿ ಭಾವ ಈ ಅಲ್ಲನೆ ಕಾದಿ ಕುಳಿತ ಗಿಡುಗ. ಆ ಭಾಗದಲ್ಲಿ ಚೀನಾದ ಮಹಾಗೋಡೆಯನ್ನ ನೋಡಿ ನಾಚಿ ನೀರಾದ ಚೆಂಡು. 3-1 3-1. ಶಾಟ್ ಚೆಂಡನ್ನ ಎತ್ತುವಲ್ಲಿ ವೈಫಲ್ಯವನ್ನು ಕಂಡಂತ ಕಾರವಾರ. ಎರಡು 3 ಹಿರಿಯ ದೇವರಾಜ ಮಾಡಿದ ತಪ್ಪು. ಚೆಂಡನ್ನ ಎತ್ತುವಲ್ಲಿ ವೈಫಲ್ಯವನ್ನು ಕಂಡಂತ ದೇವು 4-2 ಮೇಲೆ. ನಯವಂಚನೆ ಖಾಲಿ ಬಿಟ್ಟಿರುವ ಜಾಗವನ್ನ ಚೆಂಡಿನ ಮೂಲಕವಾಗಿ ಭರ್ತಿ ಮಾಡಲಾಗಿದೆ. ಈ ಭಾಗದಿಂದ ಆಕ್ರಮಣವಾಗದರೆ ಆ ಭಾಗದಿಂದ ಅತಿಕ್ರಮಣ. ಅಮೋಘವಾದಂತ ಹೊಡೆತಕ್ಕೆ ಪ್ರತ್ಯುತ್ತರಕ್ಕೆ ಸಿಗದ ಚೆಂಡು. 5-3. ಅದ್ದೂರಿ ಸೇವೆ ಅಂಕಣದ ಆಚೆ ಇತ್ತು. 4-5. ಅಂತರ ಕೇವಲ ಒಂದಿತ್ತು, ಈಗ ಮತ್ತೊಂದು. 6-4. ಶಾಟ್ ಆ ಭಾಗದಲ್ಲಿ ಬಿಸಿ ರಕ್ತದ ತೋಳು ಕಮಲು. ಚಾಡಿಗೆ ಸ್ಪರ್ಶ, ತಪ್ಪನ್ನ ಗುರುತಿಸಲಿಕ್ಕೆ ಇದರೊಂದಿಗೆ 6ರ ಸಮವನ್ನ ಸಾಧಿಸಿಕೊಂಡ ಅನಾಶಿನಿ ಕಾರವಾರದ ಮೇಲೆ. ಎಲ್ಲಿಂದ ಬಂದು ಎಲ್ಲೋ ಜಿಗಿದು ಎಲ್ಲೋ ಬಡಿದ ಭಾವ. 7-6. ಚೆಂಡು ಅಂಕಣದ ಆಚೆ ಇತ್ತು ಎನ್ನುವಂತ ಸೂಚನೆ. ತಪ್ಪು ಮಾಡಿದ ಕಮಲು. ಅಂಕ ಈ ಭಾಗದಲ್ಲಿ ಕಾರವಾರಕ್ಕೆ 8-6 2 ಅಂಕದ ಸ್ಪಷ್ಟ ಮುನ್ನಡೆ. ಮತ್ತದೇ ರಾಗ, ಅದೇ ಹಾಡು. ಸೇವಾ ಭಾಗದಲ್ಲಿ ನವೀನ ಸೇವೆಯಲ್ಲೂ ಕೂಡ ಕೈ ಕಡಿತ. ಸೇವೆ ಚೆಂಡು ಅಂಕಣದ ಆಚೆ. 7-9.
ಬಲಿಷ್ಠ ಗೋಡೆಯ ಮೂಲಕವಾಗಿ ಓಹೋ! ಈ ಹೊಡೆತದ ಮೂಲಕವಾಗಿ ತನ್ನ ತಪ್ಪನ್ನ ತಿದ್ದಿಕೊಂಡ ಕಮಲ 8-9 ಈ ಬಾರಿ ಈತನನ್ನ ತಡೆಯುವವರಿಲ್ಲ. ತಡೆ ಗೋಡೆ ಮೇಲೆ ಹರಿ ಹಾಯ್ದು ಹೋದಂತ ಚೆಂಡು ಸ್ಪರ್ಶ ಹೊಡೆತದ ಮೂಲಕವಾಗಿ ಅಂಕವನ್ನ ಗಿಟ್ಟಿಸಿಕೊಂಡ ನಾಗೇಂದ್ರ 10-8. ಶಾಟ್ ಕಮಲು ಮತ್ತೆ ತನ್ನ ದೂರಿಯಾದಂತ ಹೊಡೆತವನ್ನು ಸಿಡಿಸಿಕೊಂಡ 9-10 ಕೇವಲ ಒಂದಂಕದ ಅಂತರ. ಸ್ಪರ್ಶ ಹೊಡೆತ ಎನ್ನುವಂತ ಸೂಚನೆ. ತನ್ನ ಗೋಡೆಯನ್ನ ತಗುಲಿ ಹೋದ ಚೆಂಡು ಬಲಿಷ್ಠ ಆಕ್ರಮಣ ತಾವೇನು ಕಮ್ಮಿ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಸೋಮು ಎದುರಾಳಿಯ ಸಮ್ಮುಖದಲ್ಲಿ ಅಮೋಘವಾದಂತಹ ಹೊಡೆತವನ್ನು ಸಿಡಿಸಿಕೊಂಡ 10-11. ಚಂಡನ ಮೈಮರೆತ ಅಗನಾಶಿನಿ ಎಸ್ ತಪ್ಪೇನ ಗುರುತಿಸುವಿಕೆ. ಭಾಗದಲ್ಲಿ ಹರಿದಾಡುವ ಮಿಡಿನಾಗ ಎಡೆಬೀಚಿ ಹೊಡೆದನೀಗ ಮೋಘವಾದಂತ ಆ ಭಾಗದ ಕಾರವಾರವನ್ನು ನೋಡುವುದಾದರೆ ನಾಗ ಸರ್ಪಗಳ ಹಾವಳಿ. ಚೀನಾದ ಮಹಾಗೋಡೆಯನ್ನು ಬೆಳಗಾಗುವ ಜಾವದಲ್ಲಿ ನೆನಪಿಸಿಕೊಟ್ಟ ನವೀನ ತುರ್ತು ಸಭೆಯನ್ನು ಕರೆ ಮೋಘವಾದಂತಹ ಆಟದ ನಿರ್ವಹಣೆಯನ್ನು ಕಂಡುಕೊಂಡವರಿದ್ದಾರೆ ಹಿರಿಯ ನಾಗೇಂದ್ರ ಅವರ ಕೈಯಿಂದ. ಆದರೆ ಕೈಗೆಟುಕದ ಚೆಂಡು ಇಲ್ಲಿ ಕಾರವಾರದಲ್ಲಿ ನಾಗ ಸರ್ಪಗಳ ಹಾವಳಿ. 14-12. ಭಾಗದಲ್ಲಿ ಸೇವೆಯ ಮೂಲಕ ದೂರಿ ಹೊಡೆತವನ್ನು ಸಿಡಿಸಿಕೊಂಡು ಸೇವೆಯ ಮೂಲಕವನ್ನ ದೇಹವನ್ನು ಹೊಂದಿದಂತ ನಾಗೇಂದ್ರ ಸೇವಾ ಭಾಗವನ್ನು ತೆರಳಿಕೊಂಡು ಆರಂಭದ ಸೇವೆಯಲ್ಲಿ ಆತ ನೋಡಿದ್ದು ಕೇವಲ 3 ಅಡಿಯ ಜಾಗ. ಆ ಜಾಗದಲ್ಲಿ 1 ಅಡಿಯ ಚೆಂಡು. ಚೆಂಡು ಅಂಕಣದ ಆಯ್ಕೆ ಎನ್ನುವ ಸೂಚನೆ. ಎರಡು ಶೂನ್ಯದ ಮೇಲೆ ಆರಂಭ. ಸೇವೆ ಅಲ್ಲೂ ಕೂಡ ಸಿಡಿಸಿಕೊಂಡು ಅಮೋಘವಾದಂತ ಹೊಡೆತಗಾರ ಎನ್ನುವಂತ ಖ್ಯಾತಿ ಪಡೆದಂತ ಸೋಮ ಅಲ್ಲಿ
ಚೆಂಡು ಮತ್ತೆ ಅಗನಾಶಿನಿ ಅಂಗಳದಲ್ಲಿ ತೇಲಾಡುತ್ತಿರಲು ಆಕ್ರಮಣ ದೂರಿ ಕೈಗೆಟುಕದ ಚೆಂಡು ಅಂಕಣದ ಆಚೆ ಎನ್ನುವ ಸೂಚನೆ. ಅಂಕ ಪುನಃ ಅಗನಾಶಿನಿ ಕಡೆಗೆ. ಅದರೊಂದಿಗೆ ಮತ್ತೆ 5-0 ಮೇಲೆ ಪುರಸ್ಕಾರ ನೀಡಿ ಗೌರವಿಸುವ ಪದ್ಧತಿ ನಮ್ಮಲ್ಲಂತೂ ಇಲ್ಲ. ಜಾಣಗೂ ಕೂಡ ಉತ್ತರ ನಮ್ಮಲ್ಲಿದೆ ಎನ್ನುವುದು ಇಲ್ಲಿ ದೇವರಾಜನ ಪರಾಕ್ರಮ. ಅದ್ದೂರಿ ಆಟದ ನಿರ್ವಹಣೆಗೆ ಕೈಗೆಟುಕದ ಚೆಂಡು ಆದರೆ ಆಟಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ದೇವು ಈ ಭಾಗದಲ್ಲಿ ಖಾತೆಯನ್ನು ಆರಂಭಿಸಿಕೊಂಡಂತೆ 1-6 ಮೇಲೆ ಖಾತೆ ಆರಂಭವಾಗಿದ್ದೆ ತಡ ಅಕೌಂಟ್ ಅಲ್ಲಿ ಇನ್ನೊಂದು 1000 ಜಮಾ. 2-6 ಮೇಲೆ ಸಾಗಿ ಬರ್ತಾ ಇದೆ ಪಂದ್ಯ. ಸತತ 2 ಅಂಕವನ್ನ ಗಿಟ್ಟಿಸಿಕೊಂಡು ಕುಳಿತ ಗಿಡುಗ ಭಾಗದಲ್ಲಿ ನಾಗ ಈ ನಾಗರಾಜ ಮತ್ತೆ ತನ್ನ ಹೆಡೆ ಬಿಚ್ಚಿ ನಾಗ ನರ್ತನವನ್ನು ಶುರು ಮಾಡಿದನು. ಸೂಚನೆ 4-6 ಸತತ 4 ಅಂಕವನ್ನು ಗಿಟ್ಟಿಸಿಕೊಂಡು ಮೋಘವಾದಂತ ವಾಪಸಾತಿಯನ್ನು ಪಡೆದುಕೊಳ್ತಾ ಇದೆ ಈ ಭಾಗದಲ್ಲಿ ಕರವರ. ಕೂಡ ಉತ್ತರ ಏನೋ ಮಾಡಲು ಹೋಗಿ ಏನೋ ಮಾಡಿದ ಮೂರ್ಖ. ಇದರೊಂದಿಗೆ ಸ್ಪರ್ಶ ಕಂಡಿದೆ ಚೆಂಡು ಎನ್ನುವಂತ ಸೂಚನೆ. 5-6 ಸತತ 5 ಅಂಕದ ಮುನ್ನಡೆ, ಸತತ 5 ಅಂಕದ ಗಳಿಕೆ. ನಾನಿದ್ದೇನೆ ಎನ್ನುವಂತ ಭರವಸೆ ಸೋಮ. 7-5 ಅವ ಮಿಡಿನಾಗ ಇವ ಹೆಡೆನಾಗ. ನೆತ್ತವಿಕೆ ಆ ಭಾಗದಲ್ಲಿ ದೇವ ಚಾಳಿಗೆ ಸ್ಪರ್ಶ, ಮಾತಿನ ಕಣ್ಣಿನ ಮುದ್ದಿನ ನಿರ್ಣಯ. 7-7 ಸಮವನ್ನ ಸಾಧಿಸಿಕೊಂಡವರಿದ್ದೇವೆ. 7 each. ಲಾಭ ಹೀಗೂ ಎತ್ತಬಹುದು. ಈ ವಿನಯ 8-7 ಮತ್ತೆ ಚಾಳಿಗೆ ಸ್ಪರ್ಶ. ಹಿರಿಯಕ್ಕನ ಚಾಳಿ ಮನೆ ಬಂದಿಗಲ್ಲ, ಅಲ್ಲಿ ಪದೇ ಪದೇ ತಪ್ಪು. ಮತ್ತೆ 8-8 ಸಮ. 8-8 ನಂಟನ್ನು ಬಿಡಿಸುವ ನೆಂಟ ಯಾರು? ಇಲ್ಲಿ ಸೇವೆಯ ಮೂಲಕವಾಗಿ ರಾಕೆಟ್ನ ಉಡಾವಣೆ. ಅಮೋಘವಾದಂತ ಸೇವೆಯ ಮೂಲಕವಾಗಿ ನಮ್ಮ ಕುಮಟಾದ ಮಣಕಿ ಮೈದಾನದಲ್ಲಿ ರಾಕೆಟ್ನ ಉಡಾವಣೆಯನ್ನು ಮಾಡಿಕೊಳ್ಳುತ್ತಿರುವಂತ ನಾಗ. ಬಲ್ಲದ ಜೊತೆ ಬುದ್ಧಿಯ ಪ್ರಯೋಗ ಕಮಲು.
ಮತ್ತೆ 9ರಲ್ಲೂ ಸಮ. ಮನೀಶ್ ಅದೆಷ್ಟೋ ಪದ್ಯಗಳ ನಾಡಿದ ಅನುಭವ. ನಾಗೇಂದ್ರ ಈ ಹೊಡೆತದ ಮೂಲಕವಾಗಿ ತನ್ನ ತಂಡಕ್ಕೆ ದಾರಿಯಾಗಿರುವ ಯತ್ನ. 10-9. ನಾನಿದ್ದೇನೆ ಎನ್ನುವಂತ ಭರವಸೆ ಅದ್ದೂರಿ ಹೊಡೆತದ ಮೂಲಕವಾಗಿ ತನ್ನ ತಂಡಕ್ಕೆ ನೀಡುವಂತೆ ಕಮಲು. ಮತ್ತೆ 10ರ ಸಮ. ಗಣೇಶ್ ಅಂಕಣದ ಅಳತೆಯನ್ನು ಚೆನ್ನಾಗಿ ಅರಿತುಕೊಂಡಂತ ಕಾರವಾರ. 11-10. ಕೌಂಟರ್ ಅಟ್ಯಾಕ್ ಅಲ್ಲಿ ಮಿಂಚಿನ ಸಂಚಾರವನ್ನ ತನ್ನ ಬಿಸಿ ರಕ್ತದ ತೋಳುಗಳ ಮೂಲಕವಾಗಿ ವಾಲಿಬಾಲ್ ನಲ್ಲೂ ಕಾಲ್ ಚೆಟ್ಟಿನ ಕೋಲ್ ಮಿಂಚು. ಆಯ ನೋಡಿ ಪಾಯ ತೆಗೆದ ಭಾವ. 12-11. ರೀತಿಯ ತಡೆ ಏನೋ ಇತ್ತು, ಆದರೆ ಚೆಂಡು ಅಂಕಣದ ಆಚೆ ಇತ್ತು. ಮತ್ತೆ 12ರ ಸಮ. ಅಲ್ಲೂ ಸಮ, ಇಲ್ಲೂ ಸಮ, ಎಲ್ಲೆಲ್ಲೂ ಸಮ. ಓಹೋ, ಯಾರಿಗೂ ಕೂಡ ಉತ್ತರ. ಓಹೋ, ಇಲ್ಲಿ ಕಮಲು, ಇಲ್ಲಿ ಸೋನು. 13-12 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡು ಬರ್ತಾ ಇದೆ ಇಲ್ಲಿ ಅಘನಾಶಿನಿ. ಎಲ್ಲೆಲ್ಲ ಬೇಕು ಎನ್ನುವಂತ ಛಲವನ್ನ ಹೊತ್ತುಕೊಂಡಂತ ಅಘನಾಶಿನಿ ಕಾರಣವನ್ನ ಎದುರು ತನ್ನ ಗೋಡೆ ತನಗಲ್ಲ ಎನ್ನುವಂತ ಹೊಡೆತ ಇಲ್ಲಿ ಚೀನಾದ ಮಹಾಗೋಡೆ ಬಿರುಕು. ಮತ್ತೆ 13ರ ಸಮ. ಅಟಿನೇಶ್ ಕೂಡ ಉತ್ತರ ಭಾಗದಲ್ಲಿ ನೀ ಆಡ ನಾ ಆಡ ಇನ್ನೊಬ್ಬ ನೋಡ. ಚೆಂಡು ಆ ಭಾಗಕ್ಕೆ ಅಂಕ ಕೊನೆಯ ಅಂಕಕ್ಕಾಗಿ 14-13 ಸಾಗಿ ಬರ್ತಾ ಇದೆ ಪಂದ್ಯ. ಓಹೋ,